ಆಪರೇಷನ್ ಹಸ್ತದ ರಣತಂತ್ರದಲ್ಲಿ ಭಾರಿ ಬದಲಾವಣೆ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್. ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹಾಗಾದ್ರೆ ಏನ ಎಚ್ಚರಿಕೆಯ ಹೆಜ್ಜೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಆಪರೇಷನ್ ಹಸ್ತದ ರಣತಂತ್ರದಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದ್ದು ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಕಾಂಗ್ರೆಸ್ ರಾಜ್ಯ ನಾಯಕರು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಸದ್ಯ ಹಾಲಿ ಶಾಸಕರ ಬದಲು ಮಾಜಿ ಶಾಸಕರಿಗೆ ಅಷ್ಟೇ ಓಪನ್ ಆಫರ್ ಇರುತ್ತೆ. ಅಂದ್ರೆ ಇದು ಸದ್ಯದ ಮಟ್ಟಿಗೆ. ಸದ್ಯಕ್ಕೆ ಹಾಲಿ ಶಾಸಕರನ್ನ ಪಕ್ಷಕ್ಕೆ ಸೆಳೆಯದೆ ಇರೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ಗೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಬಾಂಬೆ ಬಾಯ್ಸ್. ಆದರೆ ಹಾಲಿ ಶಾಸಕರ ಸೇರ್ಪಡೆಗೆ ಕಾಂಗ್ರೆಸ್ ಮುಹೂರ್ತ ಇಟ್ಟಿದೆ. ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಹಾಲಿ ಶಾಸಕರನ್ನ ಸೆಳೆಯೋದು ಬೇಡ, ಇಲ್ಲಿಗೆ ಒಂದು ಸಣ್ಣ ಸ್ಟಾಪ್ ಹಾಕಿರೋಣ. ಅದಾದ ನಂತರ ಡಿಸೆಂಬರ್ನಲ್ಲಿ ಹಾಲಿ ಶಾಸಕರು ಪಕ್ಷಕ್ಕೆ ಬಂದ್ರೆ ಲೋಕಸಭೆ ಜೊತೆಗೆ ಎಲೆಕ್ಷನ್ ಆಗ್ಬಿಡುತ್ತೆ. ಒಂದು ವೇಳೆ ಈಗಲೇ ಸೇರ್ಪಡೆಯಾದ್ರೆ ಲೋಕಸಭೆಗೂ ಮುನ್ನ ಬೈ ಎಲೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಹಾಲಿ ಶಾಸಕರನ್ನ ಹೋಲ್ಡ್ ನಲ್ಲಿ ಇಡೋಣ. ಅದಾದ ಮೇಲೆ ಡಿಸೆಂಬರ್ ವೇಳೆಗೆ ಅವರನ್ನ ಪಕ್ಷಕ್ಕೆ ಕರೆತರೋಣ. ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಕಷ್ಟ ಪಡಬೇಕಾಗುತ್ತೆ. ಒಂದು ವೇಳೆ ಈಗ ಏನಾದ್ರೂ ಹಾಲಿ ಶಾಸಕರನ್ನ ಸೆಳೆದುಕೊಂಡ್ರೆ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಕಷ್ಟ ಪಡಬೇಕಾಗುತ್ತೆ. ಯಾಕಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮುರಿದುಕೊಂಡು ಬೀಳ್ತಾರೆ ಕಾಂಗ್ರೆಸ್ ಮೇಲೆ. ಅವರಿಗೆ ಈಗ ಸದ್ಯಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ, ಪ್ರಚಾರಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಪ್ಲಾನಿಂಗ್ಗಾಗ್ಲಿ. ಆದ್ರೆ ಒಂದು ವೇಳೆ ಡಿಸೆಂಬರ್ ನಲ್ಲಿ ಸೆಳೆದುಕೊಂಡಿದ್ದೇ ಆದಲ್ಲಿ ಬೈ ಎಲೆಕ್ಷನ್ ಮತ್ತು ಲೋಕಸಭಾ ಎಲೆಕ್ಷನ್ ಒಟ್ಟೊಟ್ಟಿಗೆ ಬರುತ್ತೆ. ಆಗ ಪ್ರಚಾರದಲ್ಲಿ ಪ್ರಚಾರ ಎಲ್ಲರೂ ಬ್ಯುಸಿ ಇರ್ತಾರೆ. ಬಿಜೆಪಿ ಬ್ಯುಸಿ ಇರುತ್ತೆ, ಜೆಡಿಎಸ್ ಬ್ಯುಸಿ ಇರುತ್ತೆ. ಆ ಸಂದರ್ಭದಲ್ಲಿ ಪಕ್ಷದ ಪ್ರಚಾರಕ್ಕೂ ಕೂಡ ಲಾಭ ಆಗುತ್ತೆ. ಕಷ್ಟವಿಲ್ಲದೆ ಉಪಚುನಾವಣೆಯನ್ನ ನಾವು ಆಗ ಗೆಲ್ಲಬಹುದು. ಈ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಸದ್ಯಕ್ಕೆ ಮಾಜಿ ಶಾಸಕರನ್ನ ಅಷ್ಟೇ ಸೆಳೆಯೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಅಂದ್ರೆ ಯಾರು ಸೋತಿದಾರೋ ಅವರನ್ನ ಸೆಳೆದುಕೊಳ್ಳೋಣ, ಹಾಲಿ ಶಾಸಕರಿಗೆ ಮುಹೂರ್ತ ಇಡೋಣ. ಡಿಸೆಂಬರ್ ಹೊತ್ತಿನಲ್ಲಿ ಅವರನ್ನ ಪಕ್ಷಕ್ಕೆ ಸೆಳೆಕೊಂಡು ಬಂದ್ರೆ ಒಟ್ಟೊಟ್ಟಿಗೆ ಎಲೆಕ್ಷನ್ ಎದುರಿಸಬಹುದು. ಆಗ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಬ್ಯುಸಿ ಇರುತ್ತೆ ಲೋಕಸಭೆಯನ್ನ ಗೆಲ್ಲೋದಕ್ಕೆ. ಇಲ್ಲ ಅಂದ್ರೆ ಈಗ ಬೈ ಎಲೆಕ್ಷನ್ ಗೆಲ್ಲೋದಷ್ಟೇ ಮುಖ್ಯವಾಗಿ ಇಟ್ಕೊಂಡಿರುತ್ತೆ ಬಿಜೆಪಿ ಮತ್ತು ಜೆಡಿಎಸ್. ಇಬ್ಬರೂ ಕೂಡ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾರೆ. ಹಾಗಾಗಿ ಸದ್ಯಕ್ಕೆ ಮಾಜಿ ಶಾಸಕರು ಯಾರ್ಯಾರಿದ್ದಾರೋ ಅವರನ್ನ ಪಕ್ಷಕ್ಕೆ ಸೆಳೆದುಕೊಂಡು ಬಿಡೋಣ. ಯಾವುದೇ ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ಹಾಲಿ ಶಾಸಕರನ್ನ ಕರೆದುಕೊಂಡು ಬಂದಿದ್ದೇ ಆದಲ್ಲಿ ಆಗ ಸಮಸ್ಯೆ ಆಗುತ್ತೆ. ಬೈ ಎಲೆಕ್ಷನ್ ಎದುರಿಸಬೇಕು, ಅದಾದ 6 ತಿಂಗಳಿಗೆ ಮತ್ತೆ ಲೋಕಸಭೆ ಎಲೆಕ್ಷನ್ ಎದುರಿಸಬೇಕು. ಎಲ್ಲವೂ ಗೊಂದಲ ಆಗತ್ತೆ. ಗೊಂದಲವೇ ಬೇಡ, ಡಿಸೆಂಬರ್ನಲ್ಲಿ ಹಾಲಿ ಶಾಸಕರನ್ನ ಕರ್ಕೊಂಡು ಬರೋಣ. ಒಟ್ಟೊಟ್ಟಿಗೆ ಒಂದು ಕಡೆ ಲೋಕಸಭೆ ಚುನಾವಣೆ ಇರುತ್ತೆ, ಮತ್ತೊಂದು ಕಡೆ ಉಪಚುನಾವಣೆ ಇರುತ್ತೆ. ಆಪರೇಷನ್ ಹಸ್ತದ ರಣತಂತ್ರ ಹೇಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಸರ್ಕಾರಕ್ಕೆ ಬೈ ಎಲೆಕ್ಷನ್ ಭೀತಿ ಇದೆ. ತಕ್ಷಣವೇ ಬೈ ಎಲೆಕ್ಷನ್ ಎದುರಿಸೋದಕ್ಕೆ ಯಾಕೆ ಮಾಡಬೇಕು? ಸದ್ಯಕ್ಕೆ ಬೈ ಎಲೆಕ್ಷನ್ ಬಂದ್ಬಿಟ್ರೆ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಒಟ್ಟೊಟ್ಟಿಗೆ ಎದುರಿಸುತ್ತವೆ. ವಿಪಕ್ಷಗಳು ಟಾರ್ಗೆಟ್ ಮಾಡಿ ನಮ್ಮನ್ನ ಸೋಲಿಸೋ ಆತಂಕ ಇರುತ್ತೆ. ಅಂದ್ರೆ ಪಕ್ಷಾಂತರ ಆಗಿರೋ ಒಂದು ನೆಗೆಟಿವಿಟಿ ಇರುತ್ತೆ. ಅದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಪಾಲಿಗೆ ಇರೋದು ಶತಾಯಗತಾಯ ಸೋಲಿಸೋದು. ಹಾಗಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತವೆ. ಒಂದು ವೇಳೆ ಲೋಕಸಭೆ ವೇಳೆ ಬೈ ಎಲೆಕ್ಷನ್ ಒಟ್ಟಿಗೆ ಎದುರಿಸೋದ್ರಾದ್ರೆ ಅದು ಸೇಫ್ ಆಗಿರುತ್ತೆ. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ಫೋಕಸ್ ಕೇವಲ ಬೈ ಎಲೆಕ್ಷನ್ ಆಗಿರೋದಿಲ್ಲ, ಲೋಕಸಭಾ ಎಲೆಕ್ಷನ್ ಅನ್ನು ಗೆಲ್ಲಬೇಕಾದ ಒತ್ತಡ ಇರುತ್ತೆ. ಹಾಗಾಗಿ ಎರಡೂ ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ವಿಪಕ್ಷಗಳು ಕೂಡ ಲೋಕಸಭೆ ಚುನಾವಣೆ ತಯಾರಿಯಲ್ಲಿ ಇರುತ್ತವೆ. ಆ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಬಂದ್ರೆ ಎರಡೂ ಕಡೆ ಗಮನ ಹರಿಸಬೇಕಾಗುತ್ತೆ. ಆಗ ನಮಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಆ ಸಂದರ್ಭದಲ್ಲಿ ನಾವು ಸೇಫ್ ಆಗಿರ್ತೀವಿ. ಆಗ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಗೆಲ್ಲೋದು ಸುಲಭ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಈಗಾಗಲೇ ಹಲವು ನಾಯಕರು ಕಾಂಗ್ರೆಸ್ ಕಡೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರನ್ನ ಒಂದು ವೇಳೆ ಅಂದ್ರೆ ಹಾಲಿ ಶಾಸಕರನ್ನ ಒಂದು ವೇಳೆ ಈಗ ಕರೆಸ್ಕೊಂಡ್ರೆ ಈಗಲೇ ಬೈ ಎಲೆಕ್ಷನ್ ಇರುತ್ತೆ. ಹಾಗಾದ್ರೆ ಏನಿದು, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ ಕಾಂಗ್ರೆಸ್? ಇದರಿಂದ ಅದಕ್ಕೆ ಆಗುವ ಪ್ಲಸ್ಗಳೇನು, ಮೈನಸ್ಗಳೇನು, ಇವೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿದ್ದಾರೆ. ಮತ್ತೊಂದು ಕಡೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ.
ಇಬ್ಬರು ಕೂಡ ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಮಾರುತೇಶ್ನ ಕೇಳ್ತೀನಿ, ಕಾಂಗ್ರೆಸ್ ಅಖಾಡದಲ್ಲಿ ಏನೇನು ಸದ್ಯಕ್ಕೆ ಆಗ್ತಾ ಇದೆ ಅಂತ, ಅದಾದ ಮೇಲೆ ಈ ರಣತಂತ್ರದ ಪ್ಲಾನಿಂಗ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಪ್ರಶಾಂತ್ ನಾಥು ಅವ್ರನ್ನ ಮಾತನಾಡಿಸ್ತೀನಿ. ಮಾರುತೇಶ್, ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ತಂತ್ರಗಳಲ್ಲಿ ಬದಲಾವಣೆ ಆಗ್ತಾ ಇದೆ, ಏನಾಗ್ತಿದೆ? ಭಾವನಾ, ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದಾಗ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುವಂಥವರು ಇನ್ನೇನು ಒಂದೆರಡು ತಿಂಗಳಿನೊಳಗೆ ಪಕ್ಷ ಸೇರ್ಪಡೆ ಆಗ್ಬಿಡ್ತಾರೆ ಅನ್ನುವಂಥ ಚರ್ಚೆಗಳು ನಡೆದಿದ್ವು. ಆದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಹಾಲಿ ಶಾಸಕರ ಸೇರ್ಪಡೆಗೆ ಸದ್ಯಕ್ಕೆ ತಾತ್ಕಾಲಿಕವಾದಂತಹ ಬ್ರೇಕ್ ಬಿದ್ದಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಕಾರಣ ಇಷ್ಟೇ, ಈಗಲೇ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಬೈ ಎಲೆಕ್ಷನ್ ನಡಿಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಶಾಸಕ ರಾಜೀನಾಮೆ ಕೊಟ್ಟಂತ 6 ತಿಂಗಳ ಒಳಗೆ ಚುನಾವಣೆ ನಡೆದು ಆಯ್ಕೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆ ಒಂದು ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಇದ್ದಂತೆ ಇಲ್ಲ. ಅಲ್ಲದೆ ರಾಜೀನಾಮೆ ಕೊಡುವಂತವ್ರಿಗೂ ಕೂಡ ಮತ್ತೆ ತಕ್ಷಣವೇ ಚುನಾವಣೆ ನಡೆದ್ರೆ ಪುನರ್ ಆಯ್ಕೆಯಾಗಿ ಬರ್ತೀವಾ ಇಲ್ವಾ ಅನ್ನುವಂಥ ಒಂದು ವಿಶ್ವಾಸ ಕೂಡ ಇರೋದಿಲ್ಲ. ಈಗಷ್ಟೇ 3 ತಿಂಗಳಲ್ಲಿ ಚುನಾವಣೆ ನಡೆದಿದೆ. ಈಗ ಮತ್ತೆ ರಾಜೀನಾಮೆ ಕೊಟ್ಟು ಮತ್ತೊಂದು ಪಕ್ಷಕ್ಕೆ ಸೇರಿಬಿಡಿರೋ ಕಾರಣಕ್ಕಾಗಿ ಚುನಾವಣೆ ನಡೀತಾ ಇದೆ ಅನ್ನುವಂಥದ್ದನ್ನ ವಿಪಕ್ಷಗಳು ಜನರ ಮನಸ್ಸಿನಲ್ಲಿ ಹೆಚ್ಚು ಅಚ್ಚೊತ್ತೋದಕ್ಕೇನಾದರೂ ಶುರು ಮಾಡಿದ್ರೆ ಅದು ಪರಿಣಾಮ ಬೀರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾಗಿ ಈಗೇನು 17 ಮಂದಿ ಮೈತ್ರಿ ಸರ್ಕಾರ ಪತನ ಆಗೋದಕ್ಕೆ ಕಾರಣರಾಗಿದ್ರು, ಆ 17 ಮಂದಿಯ ಪೈಕಿ ವಾಪಸ್ ಬರೋದಕ್ಕೆ 4 ಬಹುತೇಕ ಒಪ್ಕೊಂಡಿದ್ದಾರೆ. ಆದರೆ ಅವರ ಸೇರ್ಪಡೆಯನ್ನ ಈಗ ಮುಂದಕ್ಕೆ ಹಾಕಲಾಗಿದೆ. ಅಂದ್ರೆ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥದ್ದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಆಲೋಚನೆ ಕಾಂಗ್ರೆಸ್ಗೆ ಇದೆ. ಹಾಗಾಗಿ ಆ ಒಂದು ಕಾರ್ಯಕ್ರಮ ಡಿಸೆಂಬರ್ ಎಂಡ್ ಅಥವಾ ಜನವರಿ ಮಧ್ಯಭಾಗ, ಬಹುಶಃ ಸಂಕ್ರಾಂತಿಯ ಹೊತ್ತಿಗೆ ಆಪರೇಷನ್ನ ಕ್ರಾಂತಿ ಆಗಬಹುದಾದಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಯಾಕೆ ಅಂತ ನೋಡಿದ ಸಂದರ್ಭದಲ್ಲಿ ಒಂದು, ಸದ್ಯಕ್ಕೆ ಚುನಾವಣೆ ಬೇಡ ಅನ್ನುವಂಥದ್ದು, ಮತ್ತು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಾಗ ಸಹಜವಾಗಿ ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆಗಳು ಕೂಡ ನಡೀತವೆ. ಜೊತೆಗೆ ರಾಜೀನಾಮೆ ಕೊಟ್ಟವರಿಗೆ ಈಗಲಿಂದಲೇ ಪೂರಕವಾಗಿ ಅವ್ರಿಗೊಂದು ವೇದಿಕೆ ಕೂಡ ಸೆಟ್ ಮಾಡುವ ರೀತಿ ಕಾಂಗ್ರೆಸ್ ಕೂಡ ಸಹಾಯ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆ ಎನ್ನುವಂತೆ ಎಸ್ ಟಿ ಸೋಮಶೇಖರ್ ಅವರು ಕ್ಷೇತ್ರದ ವಿಚಾರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು. ಅದಕ್ಕೂ ಮುನ್ನ ಅವರಿಗೆ ಸುಮಾರು 7 ಕೋಟಿ ಕ್ಷೇತ್ರದ ಅನುದಾನವನ್ನು ಕೊಡಲಾಯಿತು. ಮೊನ್ನೆಯಷ್ಟೇ ಹೆಮ್ಮಿಗೆಪುರ ವಾರ್ಡ್ನಲ್ಲಿ ಒಂದು ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಖುದ್ದು DCM ಅವರೇ ಭಾಗವಹಿಸಿ ಜನರ ಸಮಸ್ಯೆಗಳ ಜೊತೆಗೆ ಅಥವಾ ಜನರಿಗೆ ಆಗಬೇಕಾದಂಥ ಕೆಲಸಗಳ ಜೊತೆಗೆ ಇಂಟ್ರಾಕ್ಷನ್ ಮಾಡಿದ್ರು. ಈ ಮೂಲಕ ಸೋಮಶೇಖರ್ ಅವರ ಜೊತೆ ಸರ್ಕಾರ ಇದೆ ಅನ್ನುವಂಥದ್ದನ್ನ ತಿಳಿಸುವಂತ ಪ್ರಯತ್ನ ಆಗ್ತಾ ಇದೆ. ಅಂದ್ರೆ ಅಲ್ಲಿಯ ತನಕ, ಅಂದ್ರೆ ರಾಜೀನಾಮೆ ಕೊಟ್ಟವರು ಚುನಾವಣೆ ಎದುರಿಸುವ ತನಕ ಸರ್ಕಾರ ಒಂದು ಬೇಸನ್ನ ಕ್ರಿಯೇಟ್ ಮಾಡಿಕೊಡುವಂತ ಕೆಲಸಕ್ಕೆ ಮುಂದಾಗಿದೆ. ಹಾಗಾಗಿ ರಾಜೀನಾಮೆ ಕೊಟ್ಟು ಪಕ್ಷ ಸೇರ್ಪಡೆಗೆ ಮುಂದಾಗಿರುವಂತವರಿಗೆ ನೆಕ್ಸ್ಟ್ ಬೈ ಎಲೆಕ್ಷನ್ಗೂ ಕೂಡ ಒಂದು ಸ್ಟೇಜ್ ಸೆಟ್ ಮಾಡಿಕೊಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಈ ತಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರೋದಕ್ಕೆ ಬಂದ್ರೆ ಸೇರ್ಪಡೆ ಮಾಡ್ಕೊಳ್ಳೋದು ಸದ್ಯಕ್ಕೆ ಬೇಡ ಅನ್ನುವಂಥ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಲೋಕಸಭಾ ಚುನಾವಣೆಯ ಕಾರಣಕ್ಕಾಗಿ ಆ ಹಂತದಲ್ಲಿ ಬಂದ್ರೆ, ಅಂದ್ರೆ ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ ಬಂದ್ರೆ ಒಂದು ಮೈಂಡ್ ಗೇಮ್ ಕೂಡ ಶುರು ಮಾಡಬಹುದು ಅಥವಾ ಮೈಂಡ್ ಗೇಮ್ ಕೂಡ ಸೆಟ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ DK ಶಿವಕುಮಾರ್ ಅವರದ್ದು. ನೀವು ವಿಧಾನಸಭಾ ಚುನಾವಣೆಯನ್ನ ಗಮನಿಸಿದಾಗ ನೋಡಬಹುದು, ಕೊನೆಯ ಹಂತದಲ್ಲಿ ಲಕ್ಷ್ಮಣ್ ಸವದಿ ಅವ್ರನ್ನ ಕರ್ಕೊಂಡು ಬಂದಿರಬಹುದು, ಜಗದೀಶ್ ಶೆಟ್ಟರ್ ಅವ್ರನ್ನ ಕರ್ಕೊಂಡು ಬಂದಿರಬಹುದು. ಜೊತೆಗೆ ಬಿಜೆಪಿಯ ಅನೇಕರು ಹಲವು ಕ್ಷೇತ್ರಗಳಲ್ಲಿ BC ಪಾಟೀಲ್ ಅವರ ವಿರುದ್ಧ UV ಬಣಕಾರ್ ಅವ್ರನ್ನ ಕರ್ಕೊಂಡು ಬಂದ್ರು, ಮಾಧುಸ್ವಾಮಿ ವಿರುದ್ಧ ಬಿಜೆಪಿಯ ಕಿರಣ್ ಕುಮಾರ್ ಅವ್ರನ್ನ ಕರ್ಕೊಂಡು ಬಂದ್ರು, ಜೊತೆಗೆ ಯಲ್ಲಾಪುರದಲ್ಲಿ VS ಪಾಟೀಲ್ ಅವ್ರನ್ನ ಕರೆದುಕೊಂಡು ಬಂದ್ರು. ಹೀಗೆ ಅವರೆಲ್ಲರನ್ನು ಪಕ್ಷಾಂತರ ಮಾಡಿದ್ರಿಂದ ಜನರ ಮನಸ್ಸಿನಲ್ಲೂ ಕೂಡ ಒಂದು ಇಮ್ಯಾಜಿನೇಷನ್ ಅಥವಾ ಒಂದು ಟ್ರೆಂಡಿಂಗ್ ಸೆಟ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿತ್ತು. ಈ ಬಾರಿ ಕಾಂಗ್ರೆಸ್ ಪರವಾದಂತ ಒಂದು ಅಲೆ ಇದೆ ಅನ್ನೋದನ್ನ ಜನರ ಮನಸ್ಸಿನಲ್ಲಿ ಉಳಿಸುವಂತ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಮಾಡಿದ್ರು. ಹಾಗಾಗಿ ಯಾವುದೇ ಪಕ್ಷ ಸೇರ್ಪಡೆ ಇದ್ದಾಗಲೂ ಖುದ್ದು DK ಶಿವಕುಮಾರ್ ಅವರೇ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದು ಪಕ್ಷ ಸೇರ್ಪಡೆ ಮಾಡೋದ್ರ ಮೂಲಕ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದ್ರು. ಹೀಗಾಗಿ ಲೋಕಸಭಾ ಚುನಾವಣೆಯ ಸಮೀಪ ಇರುವಂತಹ ಸಂದರ್ಭದಲ್ಲಿ ಈ ಪಕ್ಷಾಂತರ ಪರ್ವ ಅಥವಾ ಈ ಪಕ್ಷಾಂತರದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಲೋಕಸಭಾ ಚುನಾವಣೆಗೂ ಕೂಡ ಒಂದು ಮೈಂಡ್ ಸೆಟ್ ಅನ್ನ ಫಿಕ್ಸ್ ಮಾಡುವ ರೀತಿಯಲ್ಲಿ ಈಗ ಆಪರೇಷನ್ ಹಸ್ತದ ಬ್ಲೂ ಪ್ರಿಂಟ್ಗಳು ರೆಡಿ ಆಗ್ತಾ ಇದೆ. ಡಿಸೆಂಬರ್ ಮತ್ತು ಜನವರಿಯಲ್ಲಿ ಸಂದರ್ಭದಲ್ಲಿ ಆಪರೇಷನ್ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಭಾವನಾ,
ಡಿಸೆಂಬರ್ ಮತ್ತು ಜನವರಿಯಲ್ಲಿ ಹಾಲಿ ಶಾಸಕರನ್ನ ಪಕ್ಷಕ್ಕೆ ಸೆಳೆಯೋದಕ್ಕೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಆದರೆ ಯಾರ್ಯಾರು DCM ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, CM ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, ಅದೇನು ಮುಚ್ಚಿಡುವಂತಹ ವಿಷಯ ಅಲ್ಲ ಬಿಜೆಪಿಯ ಪಾಲಿಗೆ. ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಆಗೋದಿಲ್ವಾ? ಹೊರಗೆ ಹೋಗೋದಕ್ಕೂ ಆಗ್ತಾ ಇಲ್ಲ, ಒಳಗೆ ಬರೋದಕ್ಕೂ ಆಗ್ತಾ ಇಲ್ಲ. ಎಸ್ ಟಿ ಸೋಮಶೇಖರ್ ಅವ್ರನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಇವಾಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮೋದಿ ಅವ್ರನ್ನ ಕರೆಯೋದಕ್ಕೆ ಬಸ್ಗಳನ್ನು ಅರೇಂಜ್ ಮಾಡಿಸಿದ್ರು, ಆದರೆ ನನ್ನನ್ನು ಯಾರೂ ಕರೆದಿಲ್ಲ ಅನ್ನೋ ಸಿಟ್ಟು ಹೊರ ಹಾಕೋದ್ರ ಮೂಲಕ ನನ್ನನ್ನು ಮೂಲೆ ಗುಂಪು ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಂಡು ಕಾಂಗ್ರೆಸ್ಗೆ ಹೋಗೋ ಪ್ರಯತ್ನನ ಎಸ್ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ. ಆದರೆ ಇದು ಹೆಂಗೆ ಡೋಲಾಯಮಾನ ಆಗ್ಬಿಡಲ್ವಾ ಹಾಲಿ ಶಾಸಕರ ಪರಿಸ್ಥಿತಿ? ಇಲ್ಲ, ಹಾಲಿ ಶಾಸಕರಿಗೆ ಆ ಥರದ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಈಗ ಎಸ್ ಟಿ ಸೋಮಶೇಖರ್ ಉದಾಹರಣೆ ತಾವು ಹೇಳ್ತಾ ಇದ್ರಿ. ಈಗ ಎಸ್ ಟಿ ಸೋಮಶೇಖರ್ ಬೆಂಬಲಿಗರೆಲ್ಲರೂ ಕೂಡ ಬಹುತೇಕ ಮಂದಿ ಕಾಂಗ್ರೆಸ್ ಸೇರ್ಪಡೆ ಆಗಿ ಹೋಗಿದೆ. ಸೊ ಹೀಗಾಗಿ ಒಂದು ಹಂತ ಹಂತವಾಗಿ ಹೇಗೆ ಕ್ಷೇತ್ರವನ್ನ ಸಂಪೂರ್ಣವಾಗಿ ಅಂದರೆ ಬಿಜೆಪಿಯಲ್ಲಿ ಇರುವಂತಹ ಶಾಸಕರು ಇಡೀ ಕ್ಷೇತ್ರವನ್ನ ಕಾಂಗ್ರೆಸ್ ಪರವಾಗಿ ಕನ್ವರ್ಟ್ ಮಾಡುವಂತಹ ಕೆಲಸಗಳನ್ನ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಆಗ್ತಾ ಇದೆ. ಯಶವಂತಪುರ ಕ್ಷೇತ್ರ ಮೊದಲನೇದಾಗಿ ಏನಾಗ್ತಾ ಇತ್ತು, ಮುಖ್ಯಮಂತ್ರಿಗಳನ್ನು ಭೇಟಿಯಾದ್ರು, DCM ಅವರನ್ನ ತಮ್ಮ ಕ್ಷೇತ್ರಕ್ಕೆ ಕರೆಸ್ಕೊಂಡಿದ್ರು, ವಿಸಿಟ್ ಮಾಡಿದ್ರು. ಅದಾದ್ಮೇಲೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ. ಅವರ ಬೆಂಬಲಿಗರನ್ನ ಈಗ ಕಾಂಗ್ರೆಸ್ಗೆ ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಕೆಲವು ಕಾರ್ಯಕ್ರಮಗಳಲ್ಲಿ ಅಂದ್ರೆ ಈಗ ಪ್ರಧಾನಮಂತ್ರಿಯವರು ಬರುವಂತ ಕಾರ್ಯಕ್ರಮಕ್ಕೆ ನಮ್ಮನ್ನು ಯಾರು ಆಹ್ವಾನ ಮಾಡಿಸಲಿಲ್ಲ ಅಂತ ಬೇಸರವನ್ನ ತೋಡಿಕೊಂಡಿದ್ದಾರೆ. ಆ ಮೂಲಕ ಜನರ ಭಾವನೆಯಲ್ಲಿ ಬಿಜೆಪಿ ನಮ್ಮನ್ನ ಕಡೆಗಣಿಸ್ತಾ ಇದೆ ಅನ್ನೋದನ್ನ ಒಂದು ಬಿಲ್ಡ್ ಮಾಡುವಂಥ ಕೆಲಸವನ್ನು ಕೂಡ ಎಸ್ ಟಿ ಸೋಮಶೇಖರ್ ಮಾಡ್ತಾ ಇದ್ದಾರೆ. ಇದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಬೇರೆ ಬೇರೆ ಯಾರು ಕಾಂಗ್ರೆಸ್ ಬರೋದಕ್ಕೆ ಒಪ್ಪಿಕೊಂಡಿರುವಂತಹ ಶಾಸಕರಿದ್ದಾರೆ, ಅವರು ಇದೇ ಮಾದರಿಯಲ್ಲಿ ತಮ್ಮ ಕ್ಷೇತ್ರವನ್ನ ಸೆಟ್ ಮಾಡ್ತಾ ಇದ್ದಾರೆ. ಕೊನೆಗೆ ಬಿಡುವಂತ ಸಂದರ್ಭದಲ್ಲಿ ರಾಜ್ಯ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿ ಬಿಡ್ತಾರೆ ಮತ್ತು ಮೋದಿ ಅವರನ್ನ ವಿರೋಧಿಸಿ ಟೀಕಿಸಿ ಪಕ್ಷವನ್ನ ಬಿಡುವಂತಹ ತೀರ್ಮಾನವನ್ನ ಕೈಗೊಂಡಂಗೆ ಕಾಣಿಸ್ತಾ ಇದೆ. ಪಕ್ಷ ಬಿಡುವಂತವರಿಗೆ ಯಾವುದೇ ಡೋಲಾಯಮಾನ ಪರಿಸ್ಥಿತಿ ಇಲ್ಲ. ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ಯಾವ ಕಾರಣಕ್ಕಾಗಿ ನಾವು ಹೋಗ್ತಾ ಇದೀವಿ, ನಮ್ಮ ಭವಿಷ್ಯದ ದೃಷ್ಟಿಯಿಂದ ಯಾವ ಕಾರಣಕ್ಕಾಗಿ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಕೂಡ ಹೇಳಿಯೇ ಪಕ್ಷ ಬಿಡುವಂತ ತೀರ್ಮಾನಗಳಾಗ್ತಾ ಇದೆ. ಅದಕ್ಕೊಂದು ವೇದಿಕೆ ಕೂಡ ಈಗ ನಿಧಾನಕ್ಕೆ ಸಿದ್ಧವಾಗ್ತಾ ಇದೆ. ಭಾವನಾ, ಎಸ್ ಪ್ರಶಾಂತ್ ನಾಥು ನಮ್ಮ ಜೊತೆ ಇದ್ದಾರೆ, ನಮ್ಮ ರಾಜಕೀಯ ವಿಶ್ಲೇಷಕರು. ಪ್ರಶಾಂತ್, ವಲಸೆ ಹೋಗೋ ನಾಯಕರು, ವಲಸೆ ಹೋಗೋ ಶಾಸಕರ ಬಗ್ಗೆ ನಾವು ಪ್ರತಿನಿತ್ಯವೂ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ನ ಈ ಸ್ಟ್ರಾಟಜಿ ಏನಿದೆ ಅಂದರೆ ಈಗ ಹಾಲಿ ಶಾಸಕರನ್ನ ಸೆಳೆಯೋದಿಲ್ಲ, ಡಿಸೆಂಬರ್ ಜನವರಿಯ ಹೊತ್ತಿಗೆ ಸೆಳೆದುಕೊಳ್ಳೋದ್ರಿಂದಾಗಿ ಅದು ಪ್ಲಸ್ ಆಗುತ್ತೆ. ಒಟ್ಟೊಟ್ಟಿಗೆ ಲೋಕಸಭಾ ಎಲೆಕ್ಷನ್ ಮತ್ತು ಬೈ ಎಲೆಕ್ಷನ್ ಒಟ್ಟೊಟ್ಟಿಗೆ ಎದುರಿಸಬಹುದು ಮತ್ತು ಗೆಲ್ಲಬಹುದು ಅನ್ನೋ ವಿಶ್ವಾಸದಲ್ಲಿದೆ ಕಾಂಗ್ರೆಸ್. ಭವನ ನೋಡಿ, ಎಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇಲ್ಲ ನಾಳೆನೇ ರಾಜೀನಾಮೆ ಕೊಟ್ಟು ಬಂದುಬಿಡ್ತಾರೆ ಅಂತಕ್ಕಂಥದ್ದನ್ನು ಹೇಳಿರಲಿಲ್ಲ. ಹಾಲಿ ಶಾಸಕರನ್ನು ಒಂದು ರೀತಿಯಲ್ಲಿ ಅರ್ಧ BJPಯಿಂದ ಹೊರಗೆ ತಂದು ಇಟ್ಟರೆ ಅಷ್ಟರ ಮಟ್ಟಿಗೆ BJP ಮೇಲೆ ಒಂದು ಪ್ರೆಷರ್ ಬಿಲ್ಡಪ್ ಆಗುತ್ತೆ. BJPಯ ಕಾರ್ಯಕರ್ತರಲ್ಲಿ ಒಂದಿಷ್ಟು ದ್ವಂದ್ವಗಳು ಇರ್ತವೆ. ಜೊತೆಗೆ ಆ ಶಾಸಕರ ಬೆಂಬಲಿಗರನ್ನು ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಅವರನ್ನು ತರಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪ್ಲ್ಯಾನ್ ಮೊದಲಿಂದಲೇ ಮಾಡಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲವಾದಲ್ಲಿ ಎಸ್ ಟಿ ಸೋಮಶೇಖರ್ ಬೆಂಬಲಿಗರನ್ನು DK ಶಿವಕುಮಾರ್ ಅವರೆಲ್ಲ ಕಾರ್ಪೊರೇಟರ್ಗಳನ್ನು ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡ್ರು, ಎಸ್ ಟಿ ಸೋಮಶೇಖರನ್ನು ಸೇರಿಸ್ಕೊಳ್ಳಿಲ್ಲ. ಯಾಕಂದರೆ ಎಸ್ ಟಿ ಸೋಮಶೇಖರ್ ಈಗೇನಾದರೂ ರಾಜೀನಾಮೆ ನೀಡಿ ಬಂದರೆ ಲೋಕಸಭಾ ಚುನಾವಣೆಗೆ ಮುಂಚೆಯೇ ಉಪಚುನಾವಣೆಗಳು ನಡೀತವೆ. ಆ ಉಪಚುನಾವಣೆಗಳು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಮಾಪದಂಡವಾಗ್ತವೆ, ಅದರ ಜನಪ್ರಿಯತೆಯ ಮಾಪದಂಡವಾಗಿ ಆ ಉಪಚುನಾವಣೆಗಳು ಇರ್ತವೆ. ಆ ಕಾರಣದಿಂದ ಕಾಂಗ್ರೆಸ್ಗೆ ರಿಸ್ಕ್ ಬೇಕಾಗಿರಲಿಲ್ಲ. ಲೋಕಸಭಾ ಚುನಾವಣೆಯ ಜೊತೆಗೆ ಉಪಚುನಾವಣೆಗಳು ನಡೆದರೆ ಅಷ್ಟರ ಮಟ್ಟಿಗೆ ಲೋಕಸಭಾ ಚುನಾವಣೆಯ ತಯಾರಿಯಲ್ಲೂ ಸರ್ಕಾರ ಇರುತ್ತೆ, ಕಾರ್ಯಕರ್ತರು ಇರ್ತಾರೆ, ಬೂತ್ವರೆಗೆ ತಲುಪಲೇಬೇಕಾಗತ್ತೆ. ಆಗ ವಿಧಾನಸಭಾ ಚುನಾವಣೆ ಇದ್ದರೆ ಎಸ್ ಟಿ ಸೋಮಶೇಖರ್ ಬೆಂಬಲಿಗರೇ ಲೋಕಸಭಾ ಚುನಾವಣೆಯನ್ನು ಅರ್ಧ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಪ್ಲ್ಯಾನ್ ಮತ್ತು ಸ್ಟ್ರಾಟಜಿ ಇದ್ದ ಹಾಗೆ ಕಾಣ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಭೈರತಿ ಬಸವರಾಜ್, ಮುನಿರತ್ನ ಮತ್ತು ಗೋಪಾಲಯ್ಯ ಅವರನ್ನು ಸೆಳೆದುಕೊಳ್ಳುವ ಪ್ರಯತ್ನವನ್ನು ಕಾಂಗ್ರೆಸ್ ಏನು ಮಾಡಿತ್ತು, ಅದು BJPಯನ್ನು ಒಂದು ರೀತಿ ಕಾನ್ಸ್ಟಂಟ್ ಪ್ರೆಷರ್ನಲ್ಲಿ ಇಡ್ತಕ್ಕಂಥ ಪ್ರಯತ್ನ. BBMP ಚುನಾವಣೆಗಳು ನಡೀತಾ ಇವೆ, ಶಾಸಕರು ಅಧಿಕೃತವಾಗಿ BJPಯಲ್ಲಿದ್ದಾರೆ, ಮಾನಸಿಕವಾಗಿ ಅವರು BJPಯಲ್ಲಿಲ್ಲ. ಶಾಸಕರ ಬೆಂಬಲಿಗರು ಈಗಾಗಲೇ ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ದಾರೆ. ಅಂದರೆ BJPಯಲ್ಲಿ ಏನು ಮಾಡಬೇಕು, ಉಪಚುನಾವಣೆ ತಯಾರಿಯನ್ನು ಮಾಡುವಂತಿಲ್ಲ. ಯಾಕೆಂದರೆ ಎಸ್ ಟಿ ಸೋಮಶೇಖರ್ ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿದ್ದಾರೆ, ಬೆಂಬಲಿಗರು ಈಗಾಗಲೇ ಅಧಿಕೃತವಾಗಿ BJPಯಲ್ಲಿದ್ದಾರೆ, ಬೆಂಬಲಿಗರು ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ದಾರೆ. BJPಯಲ್ಲಿ ಏನೇ ಹೆಜ್ಜೆ ಇಟ್ಟರೂ ಕೂಡ
ಎಸ್ ಟಿ ಸೋಮಶೇಖರ್ ಅದನ್ನು ವಿರೋಧಿಸ್ತಾರೆ. ಅಂದರೆ ಒಂದು ರೀತಿ ಪೊಲಿಟಿಕಲಿ ಬಿ ಜೆ ಪಿಯನ್ನು ಚೆಕ್ನಲ್ಲಿಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಈ ಮೂಲಕ ಮಾಡ್ತಾ ಇದೆ. ಒಂದು ಕಡೆ ಶಾಸಕರು ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾ ಇರೋದ್ರಿಂದ ಒಂದು ರೀತಿ ಡಿಮೊರಲೈಸ್ ಆಗ್ತಾರೆ ಅಂತಕ್ಕಂಥದ್ದು. ಆದರೆ ಇಂಟ್ರೆಸ್ಟಿಂಗ್ಲಿ ಭಾವನಾ, ಬಿ ಜೆ ಪಿಯಲ್ಲಿ ಏನು ತುಂಬ ಆತಂಕ ದುಃಖ ಕಾಣ್ತಾ ಇಲ್ಲ. ಈಗ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಿರುವುದರ ಬಗ್ಗೆ ಎಕ್ಸ್ಪೆಕ್ಟೆಡ್ ಆ್ಯಂಟಿಸಿಪೇಟೆಡ್ ಅಂತ ಅನಿಸುತ್ತೆ. ಅಷ್ಟೊಂದು ಕರ್ನಾಟಕದ ಬಿ ಜೆ ಪಿ ನಾಯಕರಲ್ಲಿ ಆ ಬಗೆಗಿನ ಆತಂಕ ಕಾಣ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ನಿಂದ ಬಂದವರು ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರೆ ಬಿಡಿ. ಲಾಸ್ಟ್ ಲೋಕಸಭಾ ಇಲೆಕ್ಷನ್ಸ್ನಲ್ಲೇನು ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿ ಪರ ಮಾಡಿರಲಿಲ್ಲ, ಎಸ್ ಟಿ ಸೋಮಶೇಖರ್ ಬಿ ಜೆ ಪಿ ಪರ ಮಾಡಿರಲಿಲ್ಲ. ಆ ಕಾರಣದಿಂದ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಒಂದಿದ್ದರೆ, ಬಿ ಜೆ ಪಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡ್ತಕ್ಕಂಥ, ಪೊಲಿಟಿಕಲಿ ಮ್ಯಾನೇಜ್ ಮಾಡ್ತಕ್ಕಂಥ, ಪೊಲಿಟಿಕಲಿ ಫೈರ್ ಫೈಟಿಂಗ್ ಮಾಡ್ತಕ್ಕಂಥ ನಾಯಕತ್ವ ಇಲ್ಲ ಅನ್ನೋದು ಕೂಡ ಒಂದು ಕಾರಣ. ಆದರೆ ಅನೇಕ ಬಾರಿ ನೋಡಿ, ಇನ್ ವಾರ್ ಆ್ಯಂಡ್ ಇನ್ ಪೀಸ್ ಐದರ್ ನಿಮ್ಮ ಶತ್ರುಗಳನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅಥವಾ ಶತ್ರುಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಅಂತ ಒಂದು ಯುದ್ಧದ ಸ್ಟ್ರಾಟಜಿ ಇದೆ. ಪ್ರಾಯಶಃ ಡಿ ಕೆ ಶಿವಕುಮಾರ್ ಅದನ್ನು ಬಿ ಜೆ ಪಿ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇದರ ಜೊತೆಗೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿಗೆ ಮೋದಿ ಅನ್ನುವ ಪ್ಲಸ್ ಇರುತ್ತೆ, ಮೋದಿ ಜನಪ್ರಿಯತೆಯೂ ಇರುತ್ತೆ. ಆ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಅನ್ನೋದು ಅದು ವಲಸಿಗರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಪ್ರಶಾಂತ್? ಮೌನ ಈಗಲೇ ಹೇಳೋದು ಕಷ್ಟ. ಯಾವುದೇ ಚುನಾವಣೆಯ ಒಂದು ಏನಾಗಬಹುದು ಅಂತಕ್ಕಂಥದ್ದನ್ನು ಈಗಲೇ ಹೇಳೋದು ಕಷ್ಟ. ಆದರೆ ಎಸ್ ಟಿ ಸೋಮಶೇಖರ್ಗೆ ನೇರ ಎದುರಾಳಿ ಇರ್ತಕ್ಕಂಥದ್ದು ಜೆ ಡಿ ಎಸ್, ಜವರೇಗೌಡರು. ಈಗ ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಹೋದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಚುನಾವಣೆಗಳನ್ನು ಎದುರಿಸ್ತವೆ ಅಂತ ಅಂದ್ಕೊಳ್ಳೋಣ. ಶಿವರಾಮ್ ಹೆಬ್ಬಾರ್ ಒಂದು ವೇಳೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದು ಉಪಚುನಾವಣೆಗಳನ್ನು ಎದುರಿಸಿದರೆ ಅಲ್ಲಿ ಅದು ಅವ್ರಿಗೊಂದಿಷ್ಟು ರಿಸ್ಕನ್ನು ನಿಶ್ಚಿತವಾಗಿ ತರ್ಬೋದು. ಯಾಕಂದರೆ ಮೊದಲೇ ಕಾರವಾರದ ಭಾಗ, ಹಿಂದುತ್ವದ ಭಾಗ, ಶಿವರಾಮ್ ಹೆಬ್ಬಾರ್ ಈ ಪದೇ ಪದೇ ಪಕ್ಷವನ್ನು ಬದಲಾಯಿಸ್ತಕ್ಕಂಥದ್ದು, ಅಲ್ಲಿನ ಜನ ಹೇಗೆ ನೋಡ್ತಾರೆ ಅಂತಕ್ಕಂಥದ್ದು ಉತ್ತರ ಕನ್ನಡದಲ್ಲಿ ನಿಶ್ಚಿತವಾಗಿ ಅದೊಂದು ರಿಸ್ಕ್ ಇರುತ್ತೆ. ಬೆಂಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಯಶವಂತಪುರದಲ್ಲಿ ಎಸ್ ಟಿ ಸೋಮಶೇಖರ್ ಜನಪ್ರಿಯರಿದ್ದಾರೆ, ಸತತ ಚುನಾವಣೆಗಳನ್ನು ಗೆಲ್ತಾ ಇದ್ದಾರೆ. ಆದರೆ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಬಂದಾಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ಅದೇ ಹೇಳ್ತಾ, ಅಂದರೆ ಮತಪೆಟ್ಟಿಗೆಯಲ್ಲಿ ಮೋದಿಗೆ ಓಟ್ ಹಾಕುವಂಥ ಮತದಾರ ವಿಧಾನಸಭೆಯಲ್ಲಿ ಬಂದು ಎಸ್ ಟಿ ಸೋಮಶೇಖರ್ಗೆ ಓಟ್ ಹಾಕ್ತಾನೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ರೈಟ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆ ರಿಸ್ಕ್ ನಿಶ್ಚಿತವಾಗಿ ಇದ್ದೇ ಇದೆ. ಆ ಪೊಲಿಟಿಕಲ್ ರಿಸ್ಕನ್ನು ಎಸ್ ಟಿ ಸೋಮಶೇಖರ್ ತೆಗೆದುಕೊಳ್ಳುತ್ತಿದ್ದಾರೆ. ಆ ಪೊಲಿಟಿಕಲ್ ರಿಸ್ಕಲ್ಲಿ ಪಾರಾಗ್ತಾರ ಅಂತಕ್ಕಂಥದ್ದು ಪ್ರಾಯಶಃ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಪ್ರಶಾಂತ್, ಕೆಲವೊಂದು ಎಲೆಕ್ಷನ್ಗಳಲ್ಲಿ ಅಥವಾ ಬೈ ಎಲೆಕ್ಷನ್ಗಳಲ್ಲಿ ಇದು ನನ್ನ ಕುತೂಹಲದ ಪ್ರಶ್ನೆ. ಈ ವಲಸೆ ಜಾಸ್ತಿ ಮಾಡ್ತಾರಲ್ಲ, ಈ ಸರ್ಕಾರ ಇದ್ದಾಗ ಈ ಸರ್ಕಾರಕ್ಕೆ ಶಿಫ್ಟ್ ಆಗೋದು, ಮತ್ತೊಂದು ಸರ್ಕಾರ ಬಂದಾಗ ಮತ್ತೊಂದು ಸರ್ಕಾರಕ್ಕೆ ಶಿಫ್ಟ್ ಆಗೋದು. ಈ ಅಭ್ಯರ್ಥಿಗಳ ಪಾಲಿಗೆ ಅಲ್ಲಿ ಜಾತಿ ಅಥವಾ ವೋಟ್ ಬ್ಯಾಂಕ್ ಎಲ್ಲವೂ ಪರಿಗಣನೆ ಆಗತ್ತೆ ಅನ್ನೋದಾದರೂ ಕೂಡ ಅದರ ಬಗ್ಗೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಇವರು ಅಧಿಕಾರ ಇದ್ದಾಗ ಶಿಫ್ಟ್ ಆಗ್ತಾರೆ ಅನ್ನೋದು ಒಂದು ಮನಸ್ಸಿಗೆ ಬರುತ್ತೆ. ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇದರ ಜೊತೆಗೆ ಲೋಕಸಭೆಗೆ ಅತ್ಯಂತ ಕಡಿಮೆ ತಿಂಗಳುಗಳು ಬಾಕಿ ಇದೆ. ಈ ಮುಂದುವರೆದ ತಿಂಗಳುಗಳು ಅದು ಕಾಂಗ್ರೆಸ್ಗೆ ಪ್ಲಸ್ ಆಗೋ ಸಾಧ್ಯತೆ ಇದೆಯಾ, ಬಿಜೆಪಿಗೆ ಪ್ಲಸ್ ಆಗೋ ಸಾಧ್ಯತೆ ಇದೆಯಾ? ಸದ್ಯದ ಸಿಚುವೇಶನ್ ಬಗ್ಗೆ ಮಾತಾಡೋದಾದ್ರೆ, ಬಿಜೆಪಿಯ ಸದ್ಯದ ಸಿಚುವೇಶನ್ ಅನ್ನು ಗಮನದಲ್ಲಿಟ್ಕೊಂಡು ಮಾತಾಡೋದಾದ್ರೆ ನೋಡಿ, ಈಗ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಧ್ರುವೀಕರಣ ಮಾಡುವಾಗ ಏನು ಮಾಡ್ತವೆ, ತಮ್ಮ ಬಳಿ ಶಕ್ತಿ ಇಲ್ಲದ ಪ್ರದೇಶದಲ್ಲಿ ಮತ್ತೊಬ್ಬರನ್ನು ಕರ್ಕೊಂಡು ಬರ್ತಾರೆ. ತನಗೆ ಯಾವ ಊರಿನಲ್ಲಿ ಶಕ್ತಿ ಇಲ್ಲವೋ ಆ ಊರಿನಲ್ಲಿ, ಈಗ ಸರ್ಕಾರ ರಚಿಸುವಾಗ ಬೇರೆ, ಸರ್ಕಾರ ರಚನೆಯ ಸಂದರ್ಭದಲ್ಲಿ ನ್ಯೂಮರಿಕಲ್ ಸ್ಟ್ರೆಂತ್ನ ಅಪೇಕ್ಷೆ ಇಟ್ಟು ಶಾಸಕರನ್ನು ಒಡೆಯುವ ಪ್ರಯತ್ನ ನಡೆಯುತ್ತೆ. ಆದರೆ ಚುನಾವಣೆಗೆ ಮುಂಚೆ ಎಲ್ಲಿ ಬಲ ಇಲ್ಲವೋ ಅಲ್ಲಿ ಹೊರಗಿನಿಂದ ತಂದು ಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೆಯುತ್ತೆ. ಕಾಂಗ್ರೆಸ್ಗೆ ಅನಿಸ್ತಾ ಇದೆ ನೋಡಿ, ಚುನಾವಣೆ ಮೋದಿ ಹೆಸರಿನ ಮೇಲೆ ನಡೆದಾಗ ಬಿ ಜೆ ಪಿಗೆ ಒಂದಿಷ್ಟು ಅಡ್ವಾಂಟೇಜ್ ನಿಶ್ಚಿತವಾಗಿ ಕರ್ನಾಟಕದಲ್ಲೂ ಇದ್ದೇ ಇರುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇರತಕ್ಕಂಥ ಪ್ರಯತ್ನ ಇಂಡಿವಿಜುವಲ್ ಲೀಡರ್ಸ್ಗಳನ್ನು ಎಳೆದು ಅವ್ರ ಹತ್ರ 5,000ನೋ, ಈಗ ಕಾರ್ಪೊರೇಟರ್ ಲೆವೆಲ್ಗೆ ಹೋದರೆ 2,000ನೋ, ಶಾಸಕರ ಲೆವೆಲ್ಗೆ ಹೋದರೆ 10,000ನೋ 15,000ನೋ ಓಟ್ ಇದ್ದರೆ ಆ ವೋಟ್ ಕಾಂಗ್ರೆಸ್ಸಿಗೆ ಶಿಫ್ಟ್ ಮಾಡಿಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪ್ರಯತ್ನ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಏನೊಂದು ಡಿಸ್ಅಡ್ವಾಂಟೇಜ್ ಬಿ ಜೆ ಪಿಗಿತ್ತು, ಲೋಕಸಭಾ ಚುನಾವಣೆಯಲ್ಲಿ ಅದು ಅಡ್ವಾಂಟೇಜ್ ಆಗಬಹುದು ಮೋದಿ ಹೆಸರಿನ ಕಾರಣದಿಂದ.
ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೇನು ಅಡ್ವಾಂಟೇಜ್ ಇತ್ತು, ಕರ್ನಾಟಕದ ಬಿಜೆಪಿ ಸರ್ಕಾರದ ವೈಫಲ್ಯದ ಕಾರಣದಿಂದ ಜನ ಬೇಸತ್ತಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಆ ಅಡ್ವಾಂಟೇಜ್ ಕಾಂಗ್ರೆಸ್ಗಿರಲ್ಲ. ಹೀಗಾಗಿ ಕಾಂಗ್ರೆಸ್ ತನ್ನ ಸ್ವಂತ ಪ್ರಯತ್ನದ ಮೂಲಕ, ವ್ಯಕ್ತಿಗಳ ಪ್ರಯತ್ನದ ಮೂಲಕ ಮತಗಳನ್ನು ಕ್ರೋಢೀಕರಣ ಮಾಡಬೇಕಾಗತ್ತೆ. ಹೀಗಾಗಿ ಧ್ರುವೀಕರಣವನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು, ಇದರಲ್ಲಿ ಕಾಂಗ್ರೆಸ್ಗೆ ಅನಿಸ್ತಾ ಇರ್ತಕ್ಕಂಥ ಇದರಲ್ಲಿ ನಷ್ಟ ಅಂತೂ ಇಲ್ಲ. ಈಗ ಚಿಕ್ಕನಗೌಡರು ಬರ್ತಾರೆ, ಮುನೇನಕೊಪ್ಪ ಬರ್ತಾರೆ ಅಂತ ಅನ್ಕೊಳ್ಳೋಣ, ಧಾರವಾಡ ಜಿಲ್ಲೆಯಲ್ಲಿ ಎಸ್ ಟಿ ಸೋಮಶೇಖರ್ ಬರ್ತಾರೆ, ಶಿವರಾಮ ಹೆಬ್ಬಾರ್ ಬರ್ತಾರೆ ಅಂತ ಅನ್ಕೊಳ್ಳೋಣ. ನಾಳೆ ರೇಣುಕಾಚಾರ್ಯ ಬಂದರೂ ಲಾಸ್ ಅಂತೂ ಇಲ್ಲ. ಅಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ನಷ್ಟ ಆಗತ್ತೆ ಹೊರತು ಕಾಂಗ್ರೆಸ್ಸಿಗೆ ಅದು 10 ವೋಟ್ ಬರ್ತಾವೋ 5,000 ವೋಟ್ ಬರ್ತಾವೋ, ಇಂಡಿವಿಜುವಲಿ ಯಾರಾದರೂ ವೋಟನ್ನು ತಂದು ಕೊಟ್ಟರೆ ಅದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭ ತರುತ್ತೆ ಅಂತಕ್ಕಂಥದ್ದು ಈ ಧ್ರುವೀಕರಣದ ಪಾಲಿಟಿಕ್ಸ್ನ ಲೆಕ್ಕಾಚಾರ ಅಂತ ಅನಿಸುತ್ತೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.